ನಾರಾಯಣಂ ಗುಣೈಃ ಸರ್ವೈರುದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ಏನಾಯ್ತೀಗ? ಓಂ ಓಂ ಅಸಾತು ಬ್ರಹ್ಮ ಜಿಜ್ಞಾಸಾವೋ ಓಂ ಅಪರಿಗ್ರಹಾಚ್ಯ ಅನ್ಯ. ಇದನ್ನು ನಮ್ಮ ಇವೆಲ್ಲ ಸೂತ್ರ ಯಾತಕ್ಕೆ ಅಂದರೆ ಸುಮ್ಮನೆ ಒಂದು ಹೇಳಿದಾಗ ಕಾಣುತ್ತೆ. ಯಾವುದನ್ನು ಜ್ಞಾನಿಗಳು ಪರಿಗ್ರಹಿಸಿಲ್ಲ ಅಂಥದ್ದು ಕೈ ಹಾಕ್ಲಕ್ಕೆ ಹೋಗಬಾರ್ದು. ಅಗ್ರಾಹ್ಯ ಅಂತ ಅರ್ಥ ಆಯ್ತಾ? ಹಂಗಾರೆ ಅರ್ಥ ಹಚ್ಕೋಬಾರ್ದು ಹೇಳ್ಬಿಟ್ಟು ರೆಡಿ ಅಂತ ಯಾರೋ ಒಬ್ಬರು. ಆದರೆ ಎಷ್ಟು ಜ್ಞಾನಿಗಳು ಹಚ್ಕೊಂಡಿದ್ದಾರೆ ಯೋಚನೆ ಮಾಡಿ. ಪ್ರಮಾಣ ಇಲ್ಲ. ಅವ್ರು ಹಚ್ಕೊಂಡಿದ್ದೇನು ಕೆಟ್ಟಗಲ್ಲೇ ಹಚ್ಕೊಂಡಿದ್ದಾರೆ ಅವರೆಲ್ಲ ಕೂಡ. ಅವರೆಲ್ಲ ಇದ್ದಾರೆ ಅಂತ ಏನರ್ಥ? ಪ್ರಮಾಣ ಅಂತ. ಉದಾಹರಣೆಗೆ ನಮ್ಮಲ್ಲಿದೆ ಮಂಗಲಾಚರಣೆಗೆ ಪ್ರಮಾಣ ಇಲ್ಲ, ಗೊತ್ತಾ? ಮಂಗಲಾಚರಣೆ ಪ್ರಮಾಣ ಇಲ್ಲ. ಮಂಗಲಾಚರಣೆ ಮಾಡಬೇಕು. ಯಾತಕ್ಕೆ? ಅವಿಗೀತ ಶಿಷ್ಟಾಚಾರ ಪರಂಪರಾ ಪ್ರಾಪ್ತತ್ವ ದೊಡ್ಡ ಹೇತು, ಗೊತ್ತಾಯ್ತಾ? ಅದ್ರ ಅರ್ಥ ಏನು ಅಂದರೆ ಅರ್ಚನೆ ಜ್ಞಾನಿಗಳು ಮಾಡ್ತಾರೆ, ಪ್ರಮಾಣ ಇರಬೇಕು ಅಂತ ಅರ್ಥ. ಹೇಳಿಲ್ಲ ಅರ್ಚನೆ ವೆಹಿಕಲ್ ಮುಂದೆ ಹೋಗುತ್ತೆ ಅಂದರೆ ಸಿಗ್ನಲ್ ಕೊಟ್ಟಿದ್ದಾನೆ ಅಂತ ಅರ್ಥ. ನನ್ನ ಕಣ್ಣಿಗೆ ಕಾಣೋರು ಹೋಗಲ್ಲ ಅಂತ ಹೇಳ್ಕೊಂಡು ಏನು ಮಾಡಬೇಕಾಗ? ಹಿಂದೋನು ನೋಡಿ ಎತ್ತುತ್ತಾರೆ ಹೋಗೋ ಅಂತೇಳಿ ಬಾಯಿ ಬಂದು ಬೈತಾರೆ. ನಮ್ಮ ಮುಂದೆ ಅದೆಲ್ಲ ನೋಡೋಕೆ ಹೋಗೋದು ತುಂಬ ಎಷ್ಟು ಥರ ಸಿಗ್ನಲ್ ನೋಡ್ತಾ ಕೊಡ್ತಾರೆ. ಮುಂದೋನು ನೋಡಲೇಬೇಕು, ಯಾಕಂದ್ರೆ ಬುದ್ಧಿ ಹೋಗ್ಬೇಕು ಅವನು. ಅದಕ್ಕೆ ಒಂದು ಪಂಥ ಶುರು ಮಾಡೋನು ಬೇಸಿಸ್ ಇಟ್ಕೋಬೇಕು. ಅವನು ಬಿಡೋರು ಫಾಲೋ ಮಾಡ್ತಾರೆ. ಮಹಾಜನೋ ಏನಗತಸ್ಸಪ್ ಅಂತ ಅಷ್ಟು ಜನ ಹೋಗ್ತಿದ್ದಾರಲ್ಲ, ಅದಕ್ಕೆ ತುಂಬ ಹೇಳ್ತಾರೆ. ಮನುಸ್ಮೃತಿ ಮೊದಲಾದ ಹೇಳ್ಬೇಕಾದ್ರೆ ವಿಷಯ ಹೇಳ್ತಾರೆ. ಒಳ್ಳೆ ಸರೋವರ ಅಂತ ತಿಳ್ಕೊಳ್ಳಿ. ಯಾರೂ ಉಪಯೋಗಿಸ್ತಾ ಇಲ್ಲ ಅಂತ ಅಥವಾ ಯಾರೂ ಬರ್ತಾ ಇಲ್ಲ. ಏನೋ ಸಮಸ್ಯೆ ಇರಬಹುದು ಅಂತ, ಏನೋ ಪೊಸಡಿ ಹೆಸರು ಇರಬಹುದು. ಭಾರಿ ಅಲ್ಲ ನಮ್ಗೆ ಸಿಕ್ತು ಅಂತ ಹೋಗಬಾರ್ದು. ತುಂಬ ಜನ ಹೋಗ್ತಾ ಇಲ್ಲ ಅಂತ ಕೇಳಿದರೆ ಏನೋ ಒಂದು ಕಾರಣ ಇರುತ್ತೆ. ತುಂಬ ಜನ ಹೋಗ್ತಿದ್ದಾರೆ, ಹೇಳ್ತಾರೆ, ಓಡ್ತಿದ್ದಾರೆ. ನಾವು ಓಡ್ತೀವಿ, ಯಾಕಂದರೆ ಯಾತಕ್ಕೆ ಕೊಡ್ತಾರೆ ಕೇಳ್ತಾ ಕೊಡೋದಿಲ್ಲ. ಏನೋ ಪ್ರಾಬ್ಲಮ್ ಇರುತ್ತೆ ಓಡಿಬಿಡ್ತಾರೆ ಅಷ್ಟೇ. ಹೋಗಿ ನಿಂತ್ಕೊಂಡು ನೋಡಿ ಕೊನೆಗೆ ಬಚ್ಕೊಂಡು ಸಹ ಬೀಳೋದಿಲ್ಲ. ಅದು ಕಾಮನ್ ಸೆನ್ಸ್ ಅದೆಲ್ಲ ಕೊಡು. ಅದನ್ನು ಅನುಸರಣೆ ಮಾಡಿದರೂ ಕೂಡ ನಮಗೇನಾಗುತ್ತೆ? ಅತ್ಯಂತ ಅಪರಿಗ್ರಹ. ಒಬ್ಬನು ಕಣ್ಣೆತ್ತಿ ನೋಡ್ತಾ ಇಲ್ಲ ಸಮಯದ ಬಗ್ಗೆ ಜ್ಞಾನಿಗಳು. ಒಬ್ಬರು ಸಮಯ ಅನುಷ್ಠಾನ ಮಾಡ್ತಾ ಇಲ್ಲ ಅಂದರೆ ಪ್ರಮಾಣ ಇಲ್ಲ ಅಂತ ಅರ್ಥ ಅದಕ್ಕೆ, ಮತ್ತು ಪ್ರಮಾಣ ವಿರೋಧ ಇದೆ ಅಂತ ಅರ್ಥ. ಅತ್ಯಂತ ಮನಪೇಕ್ಷಾವು. ಇವು ಸೂತ್ರಗಳು ಸರಿಯಾಗಿ ಓದ್ತಿದ್ರೆ ಎಷ್ಟು ಕಡೆ ಅಪ್ಲೈ ಮಾಡ್ಕೋಬೋದು. ಶಾಸ್ತ್ರಾರ್ಥ ಪುರಾಣ ಎಲ್ಲ ಹೇಳ್ಬೇಕಾದ್ರೂ ಕೂಡ ತನ್ನ ತಲೆಯಲ್ಲಿ ಇರಬೇಕು, ಕೆಲಸ ಕೋರ್ಟು ಮಾಡಬೇಕು. ಯಾರಿಗೆ ಈಗೆಲ್ಲ ಅದು ಬೇರೆ. ಜ್ಞಾನಿ ಕ್ವಾಂಟಿಟಿ ತೊಗೋಬೇಕು, ಕ್ವಾಲಿಟಿ. ಅವ್ರು ನೋಡಿ ಮೊದಲು ಮೆಜಾರಿಟಿ ತೊಗೋತಾರೆ. 500 ಎಲೆಕ್ಟ್ ಆದರೆ ಬಿಟ್ಟೀಗ. ಈಗೆಲ್ಲ 200 ಕೋಟಿ ಜನ ಬೆಲೆ ಇಲ್ಲ, 150 ಕೋಟಿ ಜನ ಹೋದರು. ಎಷ್ಟು ಜನ ಉಳ್ಕೊಡ್ತೀರಿ ಈಗ? ಅಷ್ಟೇ ಎಲೆಕ್ಟೆಡ್ ಅವರಿಗೆ. ನಮ್ಮದು ಕಷ್ಟಪಟ್ಟು ಬಂದಿರೋ ಜನ್ಮ. ಆದ್ದರಿಂದ ನಮಗೇನಿದೆ ಈಗ? ಈ ಮೆಜಾರಿಟಿ ಅಲ್ಲ, ಜ್ಞಾನದ ಮೆಜಾರಿಟಿ ಬೇಕು. ಪರಮಾಣು ಪುಂಜವಾತಿ ಮತ್ತು ಪುಂಜ ಅಂದರೆ ಗುಂಪು. ಓಂ ಸಮುದಾಯ ಉಭಯ ಹೇತುಕೇಪಿ ತದಪ್ರಾಪ್ತಿ. ಓಂ ಸಮುದಾಯಸ್ಯ ಏಕಹೇತುಕತ್ವ ನ ಯುಜ್ಯತೆ ಉಭಯ ಹೇತುಕೇಪಿ ಅನ್ಯೋನ್ಯಾಶ್ರಯ ತದಪ್ರಾಪ್ತಿ. ಅನ್ಯಥಾ ಸರ್ವದಾ ಸಮುದಾಯ ಸತ್ವಂ ಸ್ಯಾತ್. ಒಂದೊಡವಿನ ಪ್ರಮಾಣದ ಆಗದೇ ಇರಬಹುದು, ಗುಂಪು ಗುಂಪಾಗಿದ್ದರೆ ಮಾಡಬಹುದು. ಯಾಕೆ? ದೊಡ್ಡ ಬಂಡೆ ಇದೆ, ಎತ್ತಕ್ಕಾಗ್ತಾ ಇಲ್ಲ. ಭಾರಿ ದೊಡ್ಡದಲ್ಲ, ಸ್ವಲ್ಪ ಬಂದರೆ ಅದು ಎತ್ತಕ್ಕಾಗೋದೇ ಇಲ್ಲ. ಎಷ್ಟು ಜನ ಸೇರಿದರೂ ಆಗೋದಿಲ್ಲ. ಕಷ್ಟಪಟ್ಟು ಬೈ ಮೇಲೆ ಬೇರೆ ಬೆಳೆಸ್ಕೊಂಡ್ಬಿಡ್ತಾರೆ. ಅದಕ್ಕೇನೆ ಬಂದು 4 ಜನಕ್ಕೆ ಆಗಲಿಲ್ಲ, 8 ಜನ ಬಂದರೆ ಆಗಿಬಿಡುತ್ತೆ ಕೆಲಸ. ಸೊ ಒಂದು ಪರಮಾಣು ಮಾಡದೇ ಇರಬಹುದು, ತುಂಬ ಪರಮಾಣು ಆಗಬಹುದಲ್ಲ. ತಾತ್ಪರ್ಯ ಹೀಗೆ. ಜಡಕ್ಕೆ ಸಾಮರ್ಥ್ಯ ಇಲ್ಲ ಅಂತ ಹೇಳ್ತೀರಿ, ಒಂದು ಜಡಕ್ಕೆ ಸಾಮರ್ಥ್ಯ ಇಲ್ಲ, ತುಂಬ ಜನ ಸೇರಿಬಿಟ್ರೆ ಆಗುತ್ತಾ? ಎಲ್ಲ ನೋಡಿದ್ದೀರಾ? ಹಾಗೆ ಬರೋದಲ್ಲಿ ತುಂಬ ಇದೇ ಇರುತ್ತೆ ವೃಕ್ಷಗಳು, ಅಲ್ಲಿ ಹರ್ಕತ ಓಡಾಡ್ತಿರ್ತಾವೋ. ಒಂದು ವೃಕ್ಷ ಇದ್ದರೆ ಎಷ್ಟು ಆಚಾರಗಳು, ಅಷ್ಟು ವೃಕ್ಷ ಇದ್ದರೂ ಹಡಬಾರ ಅಷ್ಟೇ. ಹೇಳಲಿಲ್ಲ ಕೋಟಿ ಕೋಟಿ ಇರುವೆಗಳಿದ್ರು ಕೂಡ ಒಂದು ನಾನೇ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಹೇಳಬೇಕಾಗಿದೆ. ಕೆಲವರೆಲ್ಲ ಆ ರೀತಿ ಲಾಜಿಕ್ ಉಪಯೋಗಿಸ್ತಾರೆ. ಏನು ಲಾಜಿಕ್ ಅಂದರೆ ದೃಷ್ಟಾಂತ ಕೊಡ್ತಾರೆ. ಏನು ದೃಷ್ಟಾಂತ? ಒಬ್ಬನ ಕೈಲಾಗದಿದ್ದ ಕೆಲಸನ 4 ಜನ ಸೇರಿ ಮಾಡ್ಬೋದಲ್ಲ, ಆ ರೀತಿ ಯಾಕೆ ಆಗಬಾರ್ದು ಅಂತ ಕೇಳಿದರೆ, ಇದು ಜಡತ್ವ ಅನ್ನೋದು ಎಷ್ಟು ಜನ ಬಂದರೂ ಕೆಲಸ ಮಾಡೋದಲ್ಲ, ಗೊತ್ತಾಯ್ತಾ? ಜಡತ್ವ ಎಂಬ ಹೇತು ಎಂಥ ಹೇತು ಅಂದರೆ ಎಷ್ಟು ಜನನೂ ತೆಗೆದು ಹಾಕಿಬಿಡುತ್ತೆ. ಆದರೆ ಅಸ್ವಾತಂತ್ರ್ಯ ಎಂಬುದಕ್ಕೆ ಏನು ಹೇಳ್ಬೋದು? ಸ್ವಲ್ಪ ಸೇರ್ಬೋದು. ಆದರೆ ಅಬ್ಸಲ್ಯೂಟ್ ಅಸ್ವಾತಂತ್ರ್ಯ ಏನು ಮಾಡೋಕ್ಕೆ ಬರೋದೆ. ಜಸ್ಟ್ ಅಸ್ವಾತಂತ್ರ್ಯ ಬೇರೆ. ತುಂಬ ಜನ ಆಯ್ತಾ ಬಿಡುತ್ತೆ. ಎಷ್ಟು ಕೀ ಬೇಕಾಗಿ ಜೋರ ಬಾಗಿಲು ಹೊದ್ದು ಬಿಡ್ತಾರೆ. ಬೀಗ ಇಲ್ದಾಗ ಅರ್ಜೆಂಟ್ ಒಳಗೆ ಹೋಗ್ಬೇಕಾದ್ರೆ ಏನು ಮಾಡ್ತಾರೆ? ಬಾಗಿಲು ಹೊಡೆದಾಕ್ಬಿಡ್ತಾರೆ. ಸುಮ್ಮನೆ ಬಾಗಿಲು ಹೊಡೆಯೋದಿಲ್ಲ. ಒಬ್ಬನಿಗೆ ಆಗ್ತದೆ 4 ಜನ ಹೊಡೆದು ಇನ್ನೊಂದು ಒಂದು ಸತ್ಗೆ ಆಗೋದಿಲ್ಲ, 4 ಸತ್ಗೆ ಆಗುತ್ತೆ. ಅವನಿಗೆ ಒಂದು ಬಂಡೆ ಹೊಡಿತಾರೆ, ಒಂದೇಟು ಹೊಡೆಯಲ್ಲ, ಅದು 100 ಏಟು ಹೊಡೆಯುತ್ತೆ. ಆ ರೀತಿ ಆಗಬಹುದಾ? ಇಲ್ಲ. ಜಡ ಅಲ್ಲಿ ಜಡ ಕಂಡ ಹಿಂದೆ ಅಪ್ಲೈ ಮಾಡೋನಿದ್ದಾನೆ. ಸೊ ಚೇತನ ಇಲ್ಲದೆ ಹೋಗಿಬಿಟ್ರೆ ಓದಿದ್ರು ಅಷ್ಟೇ, 1000 ಇದ್ದರೂ ಅಷ್ಟೇ, ಅಚೇತನನೇ. ಅದಕ್ಕೆ ಹೇಳ್ತಾರೆ ಸಮುದಾಯಸ್ಯ ಏಕಹೇತುಕತ್ವ ನ ಯುಜ್ಯತೆ. ಸಮುದಾಯೈಕ ಹೇತುತ್ವ. ಹಾಗಂದ್ರೆ ಏನು? ಸಮುದಾಯವೇ ಮುಖ್ಯ ಕಾರಣ. ತದಾಗಮೈಕ ವಿಜ್ಞೇಯಮಿದೆ ಸಾಧ್ಯ. ಸಮುದಾಯೈಕ ಹೇತುತ್ವಂ ನ ಯುಜ್ಯ, ಅದು ಒಪ್ಲಕ್ಕೆ ಬರೋದಿಲ್ಲ. ಉಭಯ ಹೇತುಕೇಪಿ ಅನ್ಯ ಆಶ್ರಯ ತದಪ್ರಾಪ್. ಉಭಯ ಹೇತುಕ ಅಂತ ಇಟ್ಕೊಂಡ್ರೆ ಇಲ್ಲ ರೀ, ಅನುಮಾನ ಒಂದೊಂದು ಹೇಳೋದು ಹೇಗೆ? ಅನ್ಯೋನ್ಯಾಶ್ರಯ. ಸಮುದಾಯ ಬಂದ ಮೇಲೆ ಕೆಲಸ ಆಗಬೇಕು. ಕೆಲಸ ಆಗೋದು ಸಮುದಾಯ ಬರೋದಿಲ್ಲ. ಏನು ದೋಷ ಬಂತು? ಅನ್ಯೋನ್ಯಾಶ್ರಯ ದೋಷ ಬಂತು. ಓಂ ಇತರೇತರ ಪ್ರತ್ಯಯತ್ವಾದಿತಿ ಚೇನ್ನ ಉತ್ಪತ್ತಿ ಮಾತ್ರ ನಿಮಿತ್ತತ್ವಾತ್. ಓಂ ಸರ್ವದಾ ವಿದ್ಯಮಾನೋಪಿ ಸಮುದಾಯ ಪರಸ್ಪರಾಪೇಕ್ಷೆಯ ವ್ಯವಹ್ರಿಯತೆ ಇತಿ ಚೇನ್ನ. ಹಾಗಲ್ಲದೆ ಸಮುದಾಯ ನಾವು ಯಾವಾಗ ಬಂತು ಅಂತ ಹೇಳೋದಿಲ್ಲ. ಯಾವಾಗ ಸಮುದಾಯ ಇದ್ದೇ ಇರುತ್ತೆ.
ಪರಸ್ಪರಾಪೇಕ್ಷೆಯ ಮುಂದೆ ವರ್ಕ್ ಮಾಡುತ್ತೆ ಅಂತ ಹೇಳಿದರೆ ಅದು ಸರಿಯಲ್ಲ. ಏಕಂ ಕಾರ್ಯಮುತ್ಪಾದ್ಯ ತಸ್ಯ ವಿನಷ್ಟತ್ವಾತ್ ಪರಸ್ಪರ ಪ್ರತ್ಯಯಸ್ತದಪೇಕ್ಷೆಯ ವ್ಯವಹಾರ ಇತಿ ನ ಯುಜ್ಯತೆ. ಆ ಪರಮಾಣುಗಳದ್ದು ಏನು ಕೆಲಸ ಗೊತ್ತಾ? ಅದು ಒಂದು ಕಾರ್ಯ ಹುಟ್ಟಿದ ತಕ್ಷಣ ಏನಾಗುತ್ತೆ? ಅದು ಈಗ ಹಾಲು ಮೊಸರಾಗಿಬಿಡುತ್ತೆ. ಏನಿಲ್ಲ ಈಗ, ಹಾಲಿಲ್ಲ ಈಗ, ಅದಿಲ್ಲ ಈಗ. ಈ ಬಿದ್ದು ಸಮುದಾಯ ಹುಟ್ಟಬೇಕಾದ್ರೆ ಏನಾಗಬೇಕು? ಅದಿರಬೇಕದು. ಅದಿದ್ದಿದ್ದಲ್ಲ ಅದು ಏನಾಗುತ್ತದು? ಅದು ಸಮುದಾಯ ಆಗೋ ಚಾನ್ಸೇ ಇಲ್ಲ. ಯಾಕಾಗೋದಿಲ್ಲ? ಅಲ್ಲಿ ಬರ್ತಲಕ್ಕೆ ಹೋಗಿಬಿಡುತ್ತದು, ಅಸ್ತಿತ್ವ ಕಳ್ಕೊಂಡ್ಬಿಡುತ್ತೆ. ಇವತ್ತು 100 ಜನ ಇದ್ದಾರೆ, ಇನ್ನೊಂದು 100 ಜನ ಸೇರಿದರು, ದೊಡ್ಡ ಗುಂಪಾಯಿತು. ಯಾವಾಗದು ಸೇರಿದಾಗ ಅವ್ರು ಬಂದು ಸತ್ತು ಹೋಗ್ತಿದ್ರೆ ಸಾಧ್ಯ? ನಿಮ್ಮ ಪ್ರಕಾರ ಏನು ವಾದ ಮಾಡಿದ್ದೀರಿ ನೀವೀಗ? ಕಾರ್ಯ ತನಕ ಮುಗಿಸಿದ ತಕ್ಷಣ ಮುಗಿದಾಗುತ್ತೆ ಅಂತ ಹೇಳ್ತೀರಿ. ಆ ದೃಷ್ಟಿ ತೊಗೊಂಡ್ರೆ ಅದಿಲ್ಲ ಅಂತ ಆಯ್ತು. ಅದಿಲ್ಲ, ಪರಮಾಣು ಪುಂಜ ಬರೋ ಚಾನ್ಸೇ ಇಲ್ಲ. ಈಗ ಪರಮಾಣು ಏನಾಗ್ಬಿಡುತ್ತೆ? ಈಗ ಹಾಲು ಸ್ವಲ್ಪ ಹಾಲು ಪ್ರಶ್ನೆ ಬರೋದಿಲ್ಲ ಹೆಪ್ಪಾಕಿದ ಮೇಲೆ, ಅದಿಷ್ಟು ಹೊರಟೋಯ್ತು. ಆದ್ದರಿಂದ ಸರಿಯಲ್ಲ. ವ್ಯವಹಾರ ಇತಿ ಕಾರಣೇ ಸತಿ ಕಾರ್ಯಂ ಭವತ್ತೇವೇತಿ ತಸ್ಯ ನಿಯಮ. ಕಾರಣ ಇದ್ಮೇಲೆ ಕಾರ್ಯ ಆಗಲೇಬೇಕು ಅಂತ ನಿಯಮ ಮಾಡಿಕೊಂಡಿದ್ದ. ನಮ್ಮಲ್ಲಿ ಹಾಗಲ್ಲ. ಬೆಂಕಿ ಕಾರಣ, ಸುಡೋದು ಕಾರ್ಯ, ಆಗಲೇಬೇಕು ನಿಜ. ಅದು ದೇವ್ರು ನಿಲ್ಲಿಸ್ಕೊಳ್ಳಬೇಕಾಗ್ತದೆ. ಯಾಕೆ? ದೇವ್ರಿಗೆ ಏನಿದೆ? ಒಳಗೆ ಗುಣನೂ ಕಂಟ್ರೋಲ್ ಮಾಡ್ತಾರೆ. ಇವರಿಗೆ ಅಂಥ ದೇವರಿಲ್ಲ. ಅಂಥ ದೇವರು ಇವರಿಲ್ಲ. ಆದ್ದರಿಂದ ಏನು ಮಾಡೋಕ್ಕೆ ಬರೋದಿಲ್ಲ? ಕಾರ್ಯವೂ ಆಗಿ ಕಾರಣ ರೂಪ ಉಳ್ಕೊಳ್ಳೋಕ್ಕೆ ಸಾಧ್ಯತೆ ಇಲ್ಲ. ಗೊತ್ತಾಯ್ತಾ? ಬುದ್ಧಿವಂತ ಏನು ಮಾಡ್ತಾರೆ? ಮನೆಗೆ ಯಾರೋ ಬರೋ ಸಂಭವ ಇದೆ ಅಂತ ತಿಳ್ಕೊಂಬೋಣ. ಇಷ್ಟು ಹಾಲಿತ್ತು, ಸ್ವಲ್ಪ ತೆಗೆದಿಟ್ಟು ಹೆಪ್ಪಾಕಿಬಿಡ್ತಾರೆ. ಅದು ಹಾಲಿಗೆ ಹಾಗಲ್ಲ, ಮೊಸರು ತುಂಡು ಬಿತ್ತು, ಸ್ವಲ್ಪ ಭಾಗ ಮಾಡ್ಕೊಳ್ಳೋಕೆ ಬರಲ್ಲ, ಅದಕ್ಕೆ ಎಲ್ಲ ಮೊಸರಾಗಿ. ಅದು ಒಬ್ಬ ಜ್ಞಾನಿ ಆದ ನಿಯಂತ್ರಣಕ್ಕೆ ಇರಬೇಕು. ಅಂಥ ದೇವ್ರನ್ನ ಒಪ್ಪಿಲ್ಲ ಅವರು. ಅರ್ಥ ಆಯ್ತಾ? ಈಗ ಇವತ್ತು ದೇವ್ರನ್ನ ಒಪ್ತಾರೆ ಎಂಬ ಮಾತು ಸುಮ್ಮನೆ ಹೇಳಿಬಿಟ್ರೆ ಏನು ಅರ್ಥ ಇಲ್ಲ. ಅವರು ಎಂಥ ದೇವ್ರನ್ನ ಒಪ್ತಾರೆ ನೋಡಬೇಕು. ಅದಕ್ಕೆ ಅನಂತಾನಂತ ಕಲ್ಯಾಣ ಗುಣಗಣ ಪರಿಪೂರ್ಣ ಪಾರ್ಟ್ ಎ, ಅಶೇಷ ದೋಷದವರ ಪಾರ್ಟ್ ಬಿ. ಬರೀ ದೇವ್ರನ್ನ ಒಪ್ಪಿದ್ರೆ ಏನು? ಇಂಥ ದೇವ್ರನ್ನ ಒಪ್ಪಬೇಕು. ಅದನ್ನು ಹೇಳೋದಕ್ಕೆ ಹೊರಟಿರೋದು. ಗೊತ್ತಾಯ್ತಾ? ವ್ಯವಹಾರ ಇತಿ ನ ಯುಜ್ಯತೆ ಕಾರಣೇ ಸತಿ ಕಾರ್ಯಂ ಭವತ್ತೇವೇತಿ ತಸ್ಯ ನಿಯಮ. ಓಂ ಉತ್ತರೋತ್ಪಾದೇ ಚ ಪೂರ್ವನಿರೋಧಾತ್ ಓಂ ಕಾರ್ಯೋತ್ಪತ್ತಾವೇವ ಕಾರಣಸ್ಯ ವಿನಾಶಾಚ ನ ವಿಶೇಷ ಕಾರ್ಯೋತ್ಪತ್ತಿ. ಇದು ಹಾಲು ಕಾರಣ, ಮೊಸರು ಕಾರ್ಯ. ಅದು ಮೊಸರಾದ್ಮೇಲೆ ಏನು ಮಾಡೋ ಶಕ್ತಿ ಅದಕ್ಕಿಲ್ಲ. ಈಗ ಮುಗಿತು, ಹಾಲು ಅಂಶನೇ ಉಡ್ಕೊಂಡಿಲ್ಲ, ಕಾರಣತ್ವ ಹೊರಟೋಯ್ತು. ಅದಕ್ಕೆ ಉತ್ತರೋತ್ಪಾದೆ ಅಂದರೆ ಕಾರ್ಯೋತ್ಪಾದೇ ಚ ಪೂರ್ವ ಅಂದರೆ ಕಾರಣ ನಿರೋಧ, ಕಾರಣ ನಾಶಾತ್ ಅಂತ ಅರ್ಥ. ಕಾರ್ಯೋತ್ಪತ್ತಾವೇವ ಕಾರಣಸ್ಯ ವಿನಾಶಾಚನ ವಿಶೇಷ ಕಾರ್ಯೋತ್ಪತ್ತಿ. ಇದ್ರೆ ತಾನೇ ವಿಶೇಷ ಕಾರ್ಯ ಆ ಕಾರ್ಯ. ಶೀಟ ಇಲ್ಲ ಅಂದರೆ ವಿಶೇಷ ಶೀಟ್ ಕೊಡಿ ಅಂತ ಕೇಳಿದರೆ ಶೀಟ ಇಲ್ಲ ಅವನಿಗೆ. ಓಂ ಅಸತಿ ಪ್ರತಿಜ್ಞೋಪರೋಧೋ ಯೌಗಪದ್ಯ ಮನ್ಯಥಾ. ಓಂ ಅಸತಿ ಪ್ರತಿಜ್ಞೋಪರೋಧೋ ಯೌಗಪದ್ಯಂ ಮನ್ಯಥಾ. ದೊಡ್ಡ ಅಧಿಕರಣ ಮುಂದೆ ಹೇಳ್ತಾರೆ. ಇದಿಷ್ಟು ಸಮುದಾಯಾಧಿಕರಣ. ಅಸತಿ ಪ್ರತಿಜ್ಞೋಪರೋಧ ಯೌಗಪದ್ಯಂ ಮನ್ಯಥಾ. ಓಂ ಕಾರಣೇ ವಿನಷ್ಟೇ ಕಾರ್ಯಮುತ್ಪದ್ಯತೆ ಚೇತ್ ತತ್ ಕಾರ್ಯಮಿತಿ ಪ್ರತಿಜ್ಞಾಹಾನಿ. ಕಾರಣೇ ವಿನಷ್ಟೇ ಕಾರ್ಯಮುತ್ಪದ್ಯತೆ ಚೇತ್ ಕಾರ್ಯಮಿತಿ ತತ್. ಅದು ಕಾರ್ಯ ಯಾವುದು? ಕಾರಣ ಮತ್ತೆ ಕಾರ್ಯ ಅಂತ ಕರಿಬಾರ್ದು, ಅದು ಹೊರಟೋಯ್ತದೆ. ಈಗ ತತ್ಕಾಲೇ ಕಾರಣಮಸ್ತಿ ಚೇತ್ ವಿನಾಶ ಕಾರಣಾಭಾವತ್ ಯೌಗಪದ್ಯಂ ಸರ್ವಕರ್ಮಾಣ ಕಾರ್ಯಾಣ. ಇಲ್ಲ ಇದೆ ಅಂತ ಹೇಳೋದಾದ್ರೆ ಇನ್ನೂ ಕಾಲ ಇದೆ ಅಂತ ಹೇಳಿದರೆ, ಯಾವುದು ಕಾರ್ಯ ಬಂದೇನೋ ಕಾರಣ ಇದೆ ಅಂತ ಹೇಳೋದಾದರೆ ವಿನಾಶ ಕಾರಣಾಭಾವತ್ ಯೌಗಪದ್ಯ. ಹಾಗಿದ್ದರೆ ಯಾವುದು ವಿನಾಶ ಒಂದು ಕೆಲವು ವಿನಾಶ, ಕೆಲವು ಹೇಳಬಾರ್ದಾಗಿದೆ. ವಿನಾಶ ಆಗೋದಿಲ್ಲ ಅಂತ ಹೇಳಬೇಕು. ನಮ್ಮಲ್ಲಿ ನಿಯಾಮಕ ಇದೆ. ಈಗ 10 ಜನ ಬಿಟ್ಟೆ, ಇನ್ನು 10 ಜನ ಬಿಡಲಿಲ್ಲ, ಸ್ವಲ್ಪ ತಡೀರಿ ಅಂತ ಹೋದ್ಮೇಲೆ ಬಿಟ್ಟೆ, ಒಬ್ಬ ನಿದ್ದಾನೆ ಮಾಡಲಿಕ್ಕೋಸ್ಕರ. ಇಲ್ಲವ್ರು ಏನಾಗುತ್ತದು? ಇವು ಡ್ಯಾಮ್ ಹೊಡೀತು, ಸ್ವಲ್ಪ ನೀರು ಹರ್ಕೊಂಡು ಕಾಯ್ತಾ ಕೊಡೋದಿಲ್ಲ, ಇದು ಸ್ವಲ್ಪ ಆಮೇಲೆ ಹೋಗಲಿ ಅಂತೇಳಿ ಏನು ಮಾಡುತ್ತದು? ಹರಿತಾ ಹೋಗ್ತಾನೆ ಇರುತ್ತೆ. ಅದಕ್ಕೆ ನಿಯಂತ್ರಕ ಶಕ್ತಿ ಇಲ್ಲ ಅದಕ್ಕೀಗ. ಮತ್ತು ಅವ್ರು ಡೋರ್ ಹಾಕ್ತಾರೆ, ನಿಂತ ಡೋರ್ ಹಾಕಿದ ತಕ್ಷಣ ಏನಾಗುತ್ತದು? ಸ್ಟಾಪ್ ಆಯ್ತು. ಬನ್ನಿ ಗಲಾಟೆ ಆಯ್ತಲ್ಲ, ಡೋರ್ ಹೋಗಿ ಮತ್ತೆ ಮಾಡಿದ್ರಲ್ಲ ಡ್ಯಾಮಿಗೆ. ಗೇಟ್ ಫೇಲ್ ಆಗಿತ್ತು, ಮತ್ತೆ ಗೇಟ್ ಹಾಕಿ ಅಲ್ಲಿವರೆಗೆ ನೀರು ಹರಿದೋಯ್ತು, ಹೋಗ್ತಿತ್ತು, ಮತ್ತೆ ಮಳೆ ಬಂತು, ಫೇಲ್ ಅಪ್ ಆಯಿತು. ಇವ್ರ ಪ್ರಕಾರ ಹೋಗ್ಬಿಡ್ತಿತ್ತು ಹಾಗೆ. ಗೇಟ್ ಒಂದು ಕಾರಣ ಇದೆ ಅಲ್ಲಿ. ಅದೆಲ್ಲ ಇವತ್ತಿನ ಸೈನ್ಸ್ ನೈಯಾಯಿಕರು ಏನೇನು ಖಂಡನೆ ಮಾಡ್ತಾರೆ, ಸೈನ್ಸೇ ಭಾಳ ಹತ್ತಿರ ಅದು. ಅವ್ರ ಸೈಂಟಿಫಿಕ್ ಕರ್ಕೋಬೋದು. ಅವರು ಕರ್ಕೊಳ್ಳಿ. ಏನದು? ಜಡವಿದ್ದ ತತ್ವ ಆಯ್ತು ಹೊರತು ಚೇತನ ತತ್ವದ ಸ್ಕೋಪೇ ಇಲ್ಲ ಶಾಸ್ತ್ರದಲ್ಲಿ. ಅದಕ್ಕೆ 106 ಪ್ರಶ್ನೆಗಳು ಬರುತ್ತೆ. ಪ್ರತಿಸಂಖ್ಯಾ ಅಪ್ರತಿಸಂಖ್ಯಾ ನಿರೋಧ ಕಾರಣ ಕೊಡು ಸರ್ವಕಾರ್ಯ ಯೌಗಪದ್ಯ ಮನ್ಯಥ. ಅಲ್ಲಿಗೆ ಇವಕ್ಕೆ ಯೌಗಪದ್ಯ ಹೊರಟೋದು. ಕಾರಣ ಭಾಗ ಕಾರ್ಯಭಾಗ ಅಂಬದು ಬಿಟ್ಟು ಯುಗಪತ್ಯ ಇರಿದ್ರೆ ಸೈಮಿಲ್ಟೇನಿಯಸ್ ಅಲ್ಲ ಅಂತ ಆಯ್ತು. ಈಗ ಜಡ ಪದಾರ್ಥ ಆಗಿರೋದು ಎಲ್ಲರೂ ಕಂಡಿದೆಯಾ? ಹಿಂದೆ ಹೇಳಿದ್ದಾರೆ.
ಜಡ ಪದಾರ್ಥ ಒಂದು ಭಾಗ ಹೀಗೆ ಒಂದು ಭಾಗ ಹಾಗಿರೋದೆಲ್ಲ ನೋಡಿದ್ದೀರಾ. ಒಂದೇ ಪಾತ್ರೆಯಲ್ಲಿ ಹಾಲಿದ್ದು ಹೆಪ್ಪಾಕಿದ್ರೆ ಏನಾಗುತ್ತದ, ಬೇರೆ ಪಾತ್ರೆಯಲ್ಲಿದ್ದರೆ ಸಾಧ್ಯ. ಯಾಕೆ ಉಪಾಧಿ ಏನು, ಬೇರೆ ಪಾತ್ರೆ ಎಂಬುದೇ ಕಾರಣ. ದೇವರಿಗೆ ಹಾಗಲ್ಲ, ಯಾವ ಸಮಸ್ಯೆನ ಅಲ್ಟಿಮೇಟ್ ಗಾಡ್ ಒಪ್ಪಿದಾಗ ಸಮಸ್ಯೆ ಬರೋದಿಲ್ಲ. ಅದಕ್ಕೆ ಅಥಾತೋ ಬ್ರಹ್ಮ ಜಿಜ್ಞಾಸ. ಪ್ರತಿಯೊಂದು ಅದಕ್ಕೆ ಪಲ್ಲವಿ ಏನು ಅಂತ ಕೇಳಿದರೆ ದಾಸ್ತಾಯ್ತು ಪಲ್ಲವಿ ಬರೋದಿಲ್ಲ. ಫಲವಿದು ಬಾಳದಕ್ಕೆ ಪಲ್ಲವಿ, ಈ ಪರಿಯ ಸೊಬಗಾವದೇನ ಪಲ್ಲವಿ, ಅಥಾತೋ ಬ್ರಹ್ಮ ಜಿಜ್ಞಾಸ ಪಲ್ಲವಿ. 564 ಸೂತ್ರ ಕೂಡ ಏನಾಗೋದು ಅಪ್ಲಿಕಬಲ್. ಅಥಾತೋ ನಿಲ್ಲಿಸಬಾರ್ದು. ಶಾಸ್ತ್ರಯೋನಿತ ತಥೋ ಬ್ರಹ್ಮ ಜಿಜ್ಞಾಸ, ಜನ್ಮಾದ್ಯಸ್ಯತ ಅಥೋ ಬ್ರಹ್ಮ ಜಿಜ್ಞಾಸ, ಓಂ ಆಮೇಲೆ ತತ್ವ ಸಮನ್ವಯಾತ್ ಅಥೋ ಬ್ರಹ್ಮ ಜಿಜ್ಞಾಸ, ಎಲ್ಲ ಕಾಮನ್ ಅದು, ಗೊತ್ತಾಯ್ತಾ. ಅದಕ್ಕೆ ಮೊದಲನೇ ಸೂತ್ರ ಅಂದರೆ ಆ ರೀತಿ ಬಂತು. ಅನಾವೃತ್ತಿ ಶಬ್ದಾತ್ ಫಲ ಏನಪ್ಪ, ಒಂದೇ ಸೂತ್ರ ಕೊನೆ ಸೂತ್ರ ಸಿಂಪಲ್. ಅಥಾತೋ ಬ್ರಹ್ಮ ಜಿಜ್ಞಾಸ ಯಾತಕ್ಕೆ, ಅನಾವೃತ್ತಿ ಶಬ್ದ ನಿತ್ಯ ಫಲ ಸಿಗುತ್ತೆ ಆದ್ದರಿಂದ ಅಷ್ಟೇ. ಪ್ರತಿಯೊಂದು ಸೂತ್ರ ಕೂಡ ಹಾಗೆ ಓದ್ಬೇಕು. ಹಾಗೆ ಸೂತ್ರವನ್ನೇ ಓದಬೇಕು. ಸೂತ್ರ ಓದೋ ಅಭ್ಯಾಸದ ಮೇಲೆ ಒಂದು ಥರ ಸೆಟ್ಟಾಗಿಬಿಟ್ಟಿದ್ದಾರೆ ಅಧ್ಯಯನಕ್ಕೆ. ಡಿಫ್ರೆಂಟ್ ಟೈಪಲ್ಲಿ ಓದಬೇಕು. ಯಾವ್ದು ಓದಬೇಕಾದ್ರೆ ಅಣುಭಾಷೆಗಳು ಸೂತ್ರ ಓದಬೇಕು. ರಾಯರು ಹಾಗೆ ಮಾಡಿದರು. ರಾಯರು ಬರೆದಾಗ ಸ್ವತಃ ಒಳ್ಳೆ ಬ್ಯೂಟಿಫುಲ್ ತತ್ವಮಂಜರಿ ಬಂತು. ಎಲ್ಲ ಹೇಳಿದ್ದೆಲ್ಲ ಅನ್ವಯ ಮಾಡ್ತಾ ಬಂತು. ನಮ್ಗೆ ಆಶ್ಚರ್ಯ, ಹಿಂದೆ ನೋಡಿ ಮಾಡಿದಷ್ಟು ಕೆಲಸ ವಂಡರ್ಫುಲ್ ಅವರು. ಆ ಕಾಲಕ್ಕೆ ಏನೇನೇನೂ ಇರಲಿಲ್ಲ ಮಾಡಿದರು. ಎಲ್ಲ ಇದೆ, ಏನಿಲ್ಲ. ಕೆಲಸ ಆಗ್ತಿರೋದು ಭಾರಿ ಕಡಿಮೆ, ಆಗ ಕೆಲಸ ಕ್ವಾಲಿಟಿ ಭಾರಿ ಕಡಿಮೆ. ಅಂದರೆ ಅದು ಆಶ್ಚರ್ಯ ಆಗುತ್ತೆ. ಇವತ್ತು ಹೇಳಿದ್ರಲ್ಲ ಇಷ್ಟೊತ್ತು ಕೂಡ ಮೃಗತಿಂಬ ಬಂದಾಗ ಮಾಡೋದಿಲ್ಲ, ಹಾಗೆ ಆಗಬಿಟ್ಟೆ ತಪ್ಪದು. ಇವತ್ತು ಈಗ ಚಿಕ್ಕಾಬಟ್ಟಿ ಕೆಲಸ ಮಾಡಿ ಹಾಕ್ಬಿಡೋದು, ಮಾಡೋಕ್ಕೆ ಹೊಟ್ಬಿಟ್ರೆ ಚಿಕ್ಕಾಬಟ್ಟಿ ಕೆಲಸ. ಇನ್ನವ್ರಿಗೆಲ್ಲ ಉಳಿಸ್ಬಿಡ್ಬೇಕು ಫಸ್ಟ್ ಪಾರ್ಟಿಯೇ. ಅಷ್ಟಕ್ಕೆ ಎಷ್ಟೆಷ್ಟು ಕೆಲಸ ಟಕ 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 ಡಿಜಿಟಲ್ ಮಾಡಿ ಹಾಕ್ಬಿಡ್ಬೇಕು. ವ್ಯವಸ್ಥೆ ಬೇಕು. ನೀವು ಬೇಕಾದ್ರೆ ಮಾಡಿಕೊಡ್ರಿ, ಅದು ನೀವು ಹಾಕಿರೋದಾಗಿದೆ. ಎಲ್ಲ ಈ ಪುಸ್ತಕ ಬದಲು ತಂದು ಸೇರಿಸ್ಬಿಡೋದು. ನಮ್ಮಲ್ಲಿ ಹಾಗೆ ನಮ್ಮ ಹತ್ರ ಮಾತ್ರ ಪುಸ್ತಕ ಇದೆ ಇದೆಲ್ಲ ಸೇರಿಕೊಂಡು ಕೆಟ್ಟೋಗ್ಬಿಟ್ಟದು. ಹಾಗಿರಬಾರ್ದು. ಪುಸ್ತಕ ಸಿಗ್ತದೆ, ಇದೆಲ್ಲ ನಮ್ಮ ನೆನ್ಪಿಟ್ಕೊಳ್ಳಿ. ಯಾವುದೇ ಹಳೆಯ ಪುಸ್ತಕ ನಮ್ಮ ಸೊತ್ತು ಅಲ್ಲ ಅದು. ಯಾಕೆ ನಾವು ಬರದೇ ಇಲ್ಲ ಅದು. ಫಸ್ಟ್ ಆಫ್ ಆಲ್ ಆ ಬರೋದ ಉದ್ದೇಶ ಅವ್ರ ಪರ್ಪಸ್ ಸರ್ವ್ ಆಗಬೇಕು. ಯಾರು ಬರೆದಿರ್ತಾರೆ ಅವ್ರ ಪರ್ಪಸ್ ಸರ್ವ್ ಆದರೆ ಪುಸ್ತಕ ಅದು. ನಮ್ಮ ಪರ್ಪಸ್ ಸರ್ವ್ ಇಟ್ಕೊಂಡು ಕೂತ್ಕೊಂಡು ನಾವು ಹೆಮ್ಮೆ ಪಟ್ಟರೆ ನಮ್ಮ ಪರ್ಪಸ್ ಅಲ್ಲ ಅದು. ಪುಸ್ತಕದ ಪರ್ಪಸ್ ಇದೆ, ಬರೆದವ್ರ ಪರ್ಪಸ್ ಇದೆ. ಅದು ಉಳಿಸ್ ಅವಾಗ ಏನಾಗುತ್ತೆ, ಅವ್ರಿಗೆ ಅವ್ರ ಆಶೀರ್ವಾದ ನಮಗೆ ಸಿಗುತ್ತೆ. ಅವ್ರು ಅನುಗ್ರಹ ಮಾಡ್ತಾರೆ. ಅವ್ರು ನಮ್ಮ ಬೆಳಗ್ಗೆ ತಂದರು ಅಂತ ಇಟ್ಕೊಂಡು ಕೂತ್ಕೊಂಡ್ರೆ ಏನು ಅರ್ಥ, ಅದಕ್ಕೆ ಏನು ಉಪಯೋಗ ಇಲ್ಲ. ಆಡ್ತೆ ಬಾಲ್ ಸಿಕ್ಕಿರುತ್ತೆ, ಇಟ್ಟು ಬಾಲ್ ಇಟ್ಟು ಹೋಗ್ತು ಬೋಲ್ ಬಾರ್ದ ಬರೆಗೆ ಹೋಗಿಬಿಟ್ರೆ ಬೋಲರು ನಂಗೆ ಸಿಕ್ಕಿದೆ ಅಂತ ಉಪಯೋಗ ಬರ್ತಾ ಯೂಸ್ ಮಾಡಬೇಕು. ಅವ್ರು ಸಂಭವ ಯಾಕೋ ನಮ್ಮಲ್ಲಿ ಭಾಳ ಆಸ್ತಿ. ಇವತ್ತು ನಿಜವಾಗಲೂ ನಮ್ಮಲ್ಲಿರೋ ಸಾಹಿತ್ಯ ಇಮ್ಯಾಜಿನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದನ್ನೆಲ್ಲ ಹುಡುಕಿ ಹಾಕಿ ಮನೆ ಹುಡುಕ್ಬೇಕು. ಈಗ ಭಾಳ ಕಡಿಮೆ ಸಿಗೋದು. ಸುಮಾರು 50 ವರ್ಷದ ಸಿಕ್ಕಾಪಟ್ಟೆ ಸಿಕ್ತಿತ್ತು. ಹಳೆ ಪಂಡಿತ ಜಸ್ಟ್ ಇನ್ನೂ ಹೋದವರು ಪಾಪ, ಅವ್ರ ಮಕ್ಕಳು ಮಕ್ಕಳು ಎಲ್ಲ ತೊಗೊಂಡ್ಬಿಟ್ಟು. ಈಗೆಲ್ಲ ಎಲ್ಲ ಮಕ್ಕಳು ಒಗೆದು ಬಿಟ್ಟಿರ್ತಾರೆ. ಎಲ್ಲ ಹಾಳಾಗ ವಂಶನೇ ಇರೋದಲ್ಲಿ ಕೆಲವು ಸಲ. ಒಳ್ಳೆ ಚಾನ್ಸ್ ಇತ್ತಾಗ ಎಲ್ಲರೂ ಮಾಡಿಬಿಟ್ಟಿದ್ರೆ ವಂಡರ್ಸ್ ಮಾಡೋದು. ಈಗ ಇರೋದನ್ನು ಪಂಪಿಷ್ ಮಾಡಿ ಕೊನೆ ಪಕ್ಷ ಹೋಗ್ಬಿಡಿ, ಅದಂತೂ ಕೈ ಮೀರಿ ಇರೋದನ್ನು ಮಾಡ್ಬೋದಲ್ಲ, ಮಾಡೋದು. ಯಾಕೆ ಹೇಳಿದೆ ಅಂದರೆ ಉಳಿಬೇಕು. ಇವು ಎಷ್ಟು ಅನಲೈಸ್ ಮಾಡೋಕ್ಕೆ ಬರುತ್ತೆ ಎಂಬುದು ಯೋಚನೆ ಮಾಡಬೇಕು. ಪ್ರತಿಸಂಖ್ಯಾ, ಅಪ್ರತಿಸಂಖ್ಯಾ, ನಿರೋಧ ಮತ್ತು ಅಪ್ರಾಪ್ತಿ ಅವಿಚ್ಛೇದ, ಅಷ್ಟು ದೋಷ ಬರುತ್ತೆ ಅಂತ ಹೇಳ್ತಾರೆ. ಅದು ನಾಳೆ